ನಮಸ್ತೆ. ಪ್ರಾಪರ್ಟೀಸ್ ಕರ್ನಾಟಕ. ಇದು ಬಂದು ಮೈಸೂರು ಟು ಊಟಿ ಹೈವೇ ವಯಾ ಗುಂಡ್ಲುಪೇಟೆ. ಇದು ಗುಂಡ್ಲುಪೇಟೆ ಟೌನ್. ಇದೆಲ್ಲ ಗುಂಡ್ಲುಪೇಟೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗುಂಡ್ಲುಪೇಟೆ. ಸೊ ಇದು ಮೈಸೂರು. ಅಪೋಸಿಟ್ಟು KHP ಲೇಔಟ್ ಇದೆ. ಕರ್ನಾಟಕ ಹೌಸಿಂಗ್ ಬೋರ್ಡ್ನವರು ಡೆವಲಪ್ ಮಾಡಿರ್ತಕ್ಕಂತಹ ಲೇಔಟು. ಸೊ ಈ ಹೈವೇಗೆ ಅಡ್ಜಸೆಂಟ್ ಆಗಿರ್ತಕ್ಕಂತಹ ಈ ಲ್ಯಾಂಡು. ಇಲ್ಲೊಂದು ಹೊಸ ಬ್ರಿಡ್ಜ್ ಮಾಡ್ತಾರೆ. ರೋಡನ್ನು ವೈಡ್ ಮಾಡೋಕ್ಕೆ ಬ್ರಿಡ್ಜ್ ಮಾಡ್ತಾ ಇದ್ದಾರೆ. ಇದು ಲ್ಯಾಂಡು ಅಂದರೆ ಇಲ್ಲೊಂದು ಕಮರ್ಷಿಯಲ್ ಬಿಲ್ಡಿಂಗ್ ಆಗ್ತಾ ಇದೆ. ಇದು ಬಂದು ಇಲ್ಲಿಂದ ಸ್ಟಾರ್ಟ್ ಆಗಿ ಅಂದರೆ ರೋಡ್ಗೆ 100 ಅಡಿ ಬರುತ್ತೆ. ಹೋಗ್ತಾ ಬಲಗಡೆ ಟರ್ನ್ ಆಗುತ್ತೆ. ನೋಡ್ಬೋದು ನೀವು. ಇದು ಲ್ಯಾಂಡು ಆ ಬಾಳೆ ತೋಟಗಳ ಸೇರಿಕೊಂಡು ಅದು ಬಲಕ್ಕೆ ಟರ್ನ್ ಆಗುತ್ತೆ. ಅಂದರೆ ತುಂಬ ವೈಡಾಗಿದೆ. ಈ ಕಡೆ ತುಂಬ ಲೆಂತ್ ಬರುತ್ತೆ. ಈ ಕಾಂಪೌಂಡ್ ಹಿಂಭಾಗದಿಂದ ಲ್ಯಾಂಡ್ ಟರ್ನ್ ಆಗುತ್ತೆ. ಸೊ ರೋಡ್ ಆಕ್ಸಸ್ ಹೈವೇಗೆ 100 ಅಡಿ ಸಿಗುತ್ತೆ. ಪಕ್ಕ ಲೇಔಟ್ ಇದೆ, ಸುತ್ತ ಲೇಔಟ್ ಇದೆ. ಟೌನ್ ಲಿಮಿಟ್ಟು ಇಲ್ಲಿಂದ 2 ಕಿಲೋಮೀಟ್ರ್ ಗುಂಡ್ಲುಪೇಟೆ ಬಸ್ ಸ್ಟ್ಯಾಂಡ್ ಇದೆ. ಸೊ ಮುಂದೆ ಎಲ್ಲ ಕಮರ್ಷಿಯಲ್ ಬಿಲ್ಡಿಂಗು, ಹೋಟೆಲ್ಗಳು. ಸದ್ಯ ಯಾವಾಗಲೂ ಇದೇ ರೀತಿ ರಶ್ ಇರುತ್ತೆ ರೋಡು. ಪಕ್ಕದಲ್ಲಿ ಒಂದು ದ ಕ್ರಿಶ್ಚಿಯನ್ ಕಮ್ಯುನಿಟಿ ಒಂದು ದೊಡ್ಡ ಹಾಸ್ಪಿಟ್ಲ್ ಇದೆ. ಸೊ ಆಪೋಸಿಟ್ಟು KHP ಲೇಔಟ್ ಇದೆ. ಸೊ ಅಲ್ಲೂ ಕೂಡ 30-40-30 ಲಕ್ಷಕ್ಕೆ ಹೋಗ್ತಾ ಇದೆ. ಇದು ಮೈಸೂರು. ಇದು ಕೂಡ ಒಂದು ಒಳ್ಳೆ ಸುಸಜ್ಜಿತವಾದ ಒಂದು ಲೇಔಟ್ ಮಾಡಿದ್ರೆ ಸೈಟ್ಗಳು ಹಾಟ್ ಕೇಕ್ ಥರ ಸೇಲ್ ಆಗುತ್ತೆ. ಇದು ಬಂದು ರೆಸಿಡೆನ್ಷಿಯಲ್ ಕನ್ವರ್ಷನ್ ಆಗಿರ್ತಕ್ಕಂಥ 17 ಎಕರೆ. ಒಬ್ಬರೇ ಓನರ್ ಇದ್ದಾರೆ. ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆ.